ಹೇ ಹಾಯ್ ಡಾರ್ಲಿಂಗ್ಸ್, ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದ್ದು, ಇದರಲ್ಲಿ ನಿಮಗೆ ಜನರಲ್ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಹಾಗೆ ಸೀನಿಯರ್ ಮ್ಯಾನೇಜರ್ನ ವೇರಿಯಸ್ ಜಾಬ್ಸಲ್ಲಿ ವೇಕೆನ್ಸೀಸ್ ಖಾಲಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಈ ಕೂಡಲೇ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಏಪ್ರಿಲ್ 14ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಆಗಿರುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋವಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ನಿಮಗೆ ಡೈಲಿ ಜಾಬ್ನ ಯಾವುದಾದ್ರೂ ಆಗಿರಲಿ, ಪ್ರೈವೇಟ್ ಆದರೂ ಆಗಲಿ, ಗೌರ್ಮೆಂಟ್ ಆದರೂ ಆಗಲಿ, ಒಂದು ಜಾಬ್ ವಿಡಿಯೋ ಜೊತೆಗೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ನ ವಿಡಿಯೋನ ಅಪ್ಲೋಡ್ ಮಾಡಲಾಗುತ್ತೆ. ಇನ್ನು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇದೀಗ ಜನರಲ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಇದರಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಬಂದು ಚೀಫ್ ಮ್ಯಾನೇಜರ್ ಹಾಗೆ ಮ್ಯಾನೇಜರ್ಗೆ ಸೇಮ್ ಕ್ವಾಲಿಫಿಕೇಷನ್ ಇರುತ್ತೆ. ಕ್ವಾಲಿಫಿಕೇಷನ್ ಏನಪ್ಪ ಅಂದರೆ ಗ್ರಾಜ್ಯುಯೇಟ್ ವಿತ್ CA/IIB ಆರ್ ಅಥವಾ ಆ್ಯಂಡ್ CA, CAC, CMA, CFA ಇದು ಫಿನಿಷ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಒಂದು ಆಪ್ಷನಲ್ ಇರುತ್ತೆ, ಯಾವುದಾದ್ರೂ ಒಂದು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಏಜ್ ಇರೋದಿಲ್ಲ, ಬಟ್ ಮ್ಯಾಕ್ಸಿಮಮ್ ಮಾತ್ರ 50 ಇಯರ್ಸ್ ಮೀರಿರಬಾರ್ದು. ಯಾರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗೆ ಮ್ಯಾಕ್ಸಿಮಮ್ 52 ಆಗಿರುತ್ತೆ. ಇನ್ನು ಇವರಿಗೆ ಬಂದು 20 to 25 ಇಯರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ, ಪ್ರೈವೇಟ್ ಆದರೂ ಆಗಲಿ ಗೌರ್ಮೆಂಟ್ ಆದರೂ ಆಗಲಿ. ಜೊತೆಗೆ 15 ಇಯರ್ಸ್ ಎಕ್ಸಿಕ್ಯೂಟಿವ್ ಗ್ರೇಡ್ ಆಗಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ಇನ್ನು ಡೆಪ್ಯೂಟಿ ಮ್ಯಾನೇಜರ್ನ ಬಂದು ಇದರಲ್ಲಿ ಬಂದು ಮ್ಯಾಕ್ಸಿಮಮ್ 47 ಆಗಿದ್ದು, ಎಕ್ಸ್ಪೀರಿಯೆನ್ಸ್ ಇರೋರಿಗೆ 50 ಇಯರ್ಸ್ ಆಗಿರುತ್ತೆ. ಇನ್ನು ಇದಕ್ಕೆ 15ರಿಂದ 20 ವರ್ಷ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡಿರಬೇಕಾಗುತ್ತೆ ಮತ್ತು 8 to 10 ಇಯರ್ಸ್ ಎಕ್ಸಿಕ್ಯೂಟಿವ್ ಗ್ರೇಡಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ಇದು ಮಸ್ಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಮ್ಯಾನೇಜರ್, ಇದಕ್ಕೆ ಬಂದು ಮ್ಯಾಕ್ಸಿಮಮ್ 45 ಇಯರ್ಸ್ ಏಜ್ ಆಗಿದ್ದು 80 ಇಯರ್ಸ್ ಮ್ಯಾಕ್ಸಿಮಮ್ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ 10 to 15 ಇಯರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ವರ್ಕ್ ಮಾಡಿರಬೇಕಾಗಿದ್ದು, ಜೊತೆಗೆ 5 to 8 ಇಯರ್ಸ್ ಎಕ್ಸಿಕ್ಯೂಟಿವ್ ಗ್ರೇಡ್ನಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್ ಚೀಫ್ ಇಂಜಿನಿಯರಿಂಗ್, ಇದಕ್ಕೆ ಬಂದು ಮ್ಯಾಕ್ಸಿಮಮ್ 43 ಇಯರ್ಸ್ ಏಜ್ ಆಗಿದ್ದು 46 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿರೋಕ್ಕಾಗಿರುತ್ತೆ. 8 to 10 ಇಯರ್ಸ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ನೀವು ಯಾವುದು ಪ್ರೈವೇಟ್ ಆದರೂ ಆಗಲಿ ಗೌರ್ಮೆಂಟ್ ಆಗಿದ್ರೂ ಆಗಿರಲಿ. ನೆಕ್ಸ್ಟ್ ಬಂದು ನೀವು 5 ಇಯರ್ಸ್ ಮ್ಯಾನೇಜರಿಯಲ್ ಗ್ರೇಡಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮ್ಯಾನೇಜರ್ನ ವೇಕೆನ್ಸಿಗೆ ಇದಕ್ಕೆ ಬಂದು ಮ್ಯಾಕ್ಸಿಮಮ್ ಏಜ್ ಬಂದು 40 ಇಯರ್ಸ್ ಆಗಿರುತ್ತೆ, ಅಪ್ ಟು 43 ಇಯರ್ಸ್ ಬಂದು ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗೆ ಆಗಿರುತ್ತೆ. ಇದನ್ನು ಏಜ್ ಕ್ಯಾಲ್ಕುಲೇಷನ್ ಬಂದು ಮಾರ್ಚ್ 31st ನಿಮಗೆ ಕ್ಯಾಲ್ಕುಲೇಷನ್ ಒಂದು ಮಾಡಲಾಗುತ್ತೆ. ಇನ್ನು 8 to 10 ಇಯರ್ಸ್ ಕೋಆಪರೇಟಿವ್ ಬ್ಯಾಂಕಲ್ಲಿ ವರ್ಕ್ ಮಾಡಿರಬೇಕಾಗುತ್ತೆ ಮತ್ತು ನೆಕ್ಸ್ಟ್ 5 ಇಯರ್ಸ್ ಮ್ಯಾನೇಜರಿಯಲ್ ಗ್ರೇಡಲ್ಲಿ ವರ್ಕ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್ ಬಂದು ರಿಕವರಿ ಪರ್ಸನಲ್ನಲ್ಲಿ ಈ ಒಂದು ಹುದ್ದೆಯಲ್ಲಿ ಬಂದು ಗ್ರ್ಯಾಜುಯೇಷನ್ ಜೊತೆಗೆ LLB ಅಥವಾ LLM ಓದಿದರೆ ನಿಮಗೆ ಇದು ಒಂದು ಆ್ಯಡ್ ಆನ್ ಆಗುತ್ತೆ. ಇನ್ನು ಏಜ್ಗೆ ಬಂದು ಮ್ಯಾಕ್ಸಿಮಮ್ 30 ಇಯರ್ಸ್ ಆಗಿದ್ದು, ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರಿಗಾದರೆ ಅಪ್ ಟು 35 ಇಯರ್ಸ್ ಆಗಿರುತ್ತೆ. ಇನ್ನು 5 to 7 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಲೋನ್ ಕಲೆಕ್ಷನ್ ಅಥವಾ ಕ್ರೆಡಿಟ್ ರಿಕವರಿ ಹ್ಯಾಂಡ್ಲಿಂಗಲ್ಲಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ನೆಕ್ಸ್ಟ್ ಬಂದು ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಪರ್ಸನಲ್, ಈ ಒಂದು ಹುದ್ದೆಗೆ ಕೂಡ ಸೇಮ್ ಕ್ವಾಲಿಫಿಕೇಷನ್ ಆಗಿರುತ್ತೆ. ಗ್ರ್ಯಾಜುಯೇಷನ್ ಜೊತೆಗೆ JIIB ಅಥವಾ CA/IIB ಮಾಡಿದರೆ ನಿಮಗೆ ಆ್ಯಡ್ ಆನ್ ಆಗುತ್ತೆ. 30 to 40 ಇಯರ್ಸ್ ಅಂಡರಲ್ಲಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, 45 ಇಯರ್ಸ್ ಅಪ್ ಟು ಬಂದು ಎಕ್ಸ್ಪೀರಿಯೆನ್ಸ್ ಇರೋರಿಗಾಗಿರುತ್ತೆ. ಮತ್ತು ನೀವು ಇದರಲ್ಲಿ 5 to 10 ಇಯರ್ಸ್ ಓವರ್ ಆಲ್ ಬ್ಯಾಂಕಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿದ್ದು ಇನ್ ಕೋಆಪರೇಟಿವ್ ಬ್ಯಾಂಕಲ್ಲಿ. ಜೊತೆಗೆ ನಿಮಗೆ 5 ಇಯರ್ಸ್ ಫ್ರಾಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ಮಾನಿಟರಿಂಗ್ ಇಸ್ ಮಸ್ಟ್ ಆಗಿರುತ್ತೆ. ಸೊ ಈ ಒಂದು ಹುದ್ದೆಗೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಬಂದು ಇಂಟರ್ವ್ಯೂ ಕರೆ ನೀಡಲಾಗುತ್ತೆ ಎಲಿಜಿಬಿಲಿಟಿ ಇರೋವಂಥ ಕ್ಯಾಂಡಿಡೇಟ್ಗಳಿಗೆ. ಮತ್ತು ನಿಮಗೆ ಸ್ಯಾಲ್ರಿ ಬಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ಮತ್ತು ಇಂಡಸ್ಟ್ರಿಯಲ್ ಆಧಾರದ ಮೇಲೆ ನಿಮಗೆ ಸ್ಯಾಲ್ರಿಯನ್ನು ಪ್ಲೇಸ್ ಮಾಡಲಾಗುತ್ತೆ. ನೆಕ್ಸ್ಟ್ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಲು ಈಗಾಗಲೇ ಶುರುವಾಗಿದ್ದು, ಏಪ್ರಿಲ್ 14ನೇ ತಾರೀಕು ಅಪ್ಲೈ ಮಾಡೋದು ಕೊನೆ ದಿನಾಂಕ ಆಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಇರೋವಂಥವ್ರು www.cosmo.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಆಗಲಿ ಅಥವಾ ಎಕ್ಸಾಮ್ ಆಗಲಿ ಏನೂ ಇರೋದಿಲ್ಲ. ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ.
ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರೋವಂಥವ್ರು ಮತ್ತು ಎಲಿಜಿಬಿಲಿಟಿ ಇರೋವಂಥವ್ರು ಅಪ್ಲೈ ಮಾಡಿ ಅಂತ ಹೇಳ್ತಾ, ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡ್ತಿರೋಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.